ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಆಷಾಢ ಶುಕ್ರವಾರದ ಪ್ರಯುಕ್ತವಾಗಿ ಯಾರೆಲ್ಲ ಲಕ್ಷ್ಮೀ ಆರಾಧನೆಯನ್ನು ಮಾಡ್ತೀರಾ ಅಂದರೆ ಕಲಶ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಶಕ್ತಿ ದೇವತೆಗಳ ಆರಾಧನೆಯನ್ನು ಮಾಡುವಂಥದ್ದಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಆಷಾಢ ಮಾಸದಲ್ಲಿ ಮಾಡ್ತೀರಾ. ಅದರಲ್ಲೂ ವಿಶೇಷವಾಗಿ ಕಲಶ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಲಿಕ್ಕೆ ಕೆಲವೊಬ್ಬರಿಗೆ ಅನುಕೂಲಗಳು ಕೂಡ ಇರೋದಿಲ್ಲ. ಆದರೆ ಕಲಶ ಸ್ಥಾಪನೆಯನ್ನು ಮಾಡದೇ ಇದ್ದರೂ ಕೂಡ ಲಕ್ಷ್ಮೀ ಆರಾಧನೆಯನ್ನು ಮಾಡಬೇಕು ಅನ್ನೋಂಥದ್ದು ಬಹಳಷ್ಟು ಜನರಿಗೆ ಇಚ್ಛೆ ಇರುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಸರಳವಾಗಿ ಯಾವ ರೀತಿ ಮನೆಯಲ್ಲಿ ಪೂಜೆಗಳನ್ನು ಮಾಡ್ಕೊಳ್ಬೋದು, ಇದರ ಜೊತೆಗೆ ಈ ಒಂದು ಆಷಾಢ ಮಾಸದಲ್ಲಿ ಮಾಡುವಂಥ ಸರಳ ತಂತ್ರ ಪರಿಹಾರವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಮಾಹಿತಿಯನ್ನು ನೋಡಿ ನೀವು ಆಚರಣೆಗಳನ್ನು ಮಾಡ್ಕೊಳ್ಳಿ. ಇನ್ನು ಈಗಾಗಲೇ ಯಾರೆಲ್ಲ ಕಲಶ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡ್ತೀರಾ ಅವರಿಗಾಗಿ ಶಾಸ್ತ್ರೋಕ್ತವಾಗಿ ಕಲಶ ಸ್ಥಾಪನೆಯ ವಿಧಾನವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿ ನಿಮಗೆ ಅನುಕೂಲಗಳಾಗುತ್ತೆ ಆ ರೀತಿಯಲ್ಲಿ ಖಂಡಿತವಾಗ್ಲೂ ಮಾಡಬಹುದು. ಇನ್ನು ನಿಮ್ಮ ಜಾತಕ ಪರಿಶೀಲನೆಯನ್ನು ಮಾಡೋದಾಗಿರ್ಬೋದು, ಮದುವೆ ಹೊಂದಾಣಿಕೆ ಅಥವಾ ವಿದ್ಯಾಭ್ಯಾಸದ ವಿಚಾರವಾಗಿ ಅಥವಾ ಕರಿಯರ್ ವಿಚಾರವಾಗಿರಲಿ, ಯಾವುದೇ ವಿಚಾರವಾಗಿ ಸಂಬಂಧಪಟ್ಟಂತೆ ಜಾತಕ ಪರಿಶೀಲನೆಯನ್ನು ಮಾಡಿಸೋದಿದ್ರೆ ಈ ಕೆಳಗೆ ಬರ್ತಿರುವಂಥ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಕನ್ಸಲ್ಟೇಷನನ್ನು ತೆಗೆದುಕೊಳ್ಬಹುದು. ಮೊದಲನೇದಾಗಿ ಲಕ್ಷ್ಮೀ ಪ್ರಾಪ್ತಿಗಾಗಿ ಈ ಒಂದು ಆಷಾಢ ಮಾಸದಲ್ಲಿ ಯಾವ ರೀತಿ ತಂತ್ರ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ತಂತ್ರ ಪರಿಹಾರಕ್ಕೆ ವಿಶೇಷವಾಗಿ ಬೇಕಾಗಿರುವಂಥದ್ದು ಹೊಸದಾದ ಹಳದಿ ವಸ್ತ್ರ. ನೀವು ಈ ಒಂದು ವಸ್ತ್ರವನ್ನು ಹೊಸದಾಗಿ ಅಂಗಡಿಯಲ್ಲೂ ಕೂಡ ತೆಗೆದುಕೊಂಡು ಬರಬಹುದು, ಅಥವಾ ಒಂದು ಬಿಳಿ ಬಟ್ಟೆ ಅಥವಾ ಒಂದು ಕರ್ಚೀಫ್ ಹೊಸದಾಗಿ ತೆಗೆದುಕೊಂಡು ಬಂದು ಅದಕ್ಕೆ ಅರಿಶಿನ ಲೇಪನವನ್ನು ಕೂಡ ಮಾಡಿ ನೀವು ಈ ಒಂದು ತಂತ್ರವನ್ನು ಮಾಡಬಹುದು. ಆ ಒಂದು ಹಳದಿ ವಸ್ತ್ರದಲ್ಲಿ ನಾಗಕೇಸರ ಅಂದರೆ ಈ ರೀತಿ ಬರುತ್ತೆ. ನಿಮಗಿಲ್ಲಿ ಪಿಕ್ಚರನ್ನು ತೋರಿಸ್ತೀನಿ ನೋಡಿ. ಈ ರೀತಿಯಲ್ಲಿ ನಾಗಕೇಸರ, ಇದು ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ. ನೀವು ಅದನ್ನು ತೆಗೆದುಕೊಂಡು ಬರಬೇಕು. ಎಷ್ಟು ಪ್ರಮಾಣದಲ್ಲಿ ಅಂತ ನೋಡೋದಾದರೆ 6 ನಾಗಕೇಸರ, 6 ಅರಿಶಿನದ ಕೊಂಬು, 6 ಬಟ್ಟಲಡಿಕೆ ಮತ್ತು 1 ರೂಪಾಯಿ ನಾಣ್ಯ. ಇದನ್ನು ನೀವು ಆ ಒಂದು ವಸ್ತ್ರದಲ್ಲಿ, ಹಳದಿ ವಸ್ತ್ರದಲ್ಲಿ ಇಡಬೇಕು. ಇದರ ಜೊತೆಗೆ ಒಂದು ತಾಮ್ರದ ತುಂಡನ್ನು ಕೂಡ ತೆಗೆದುಕೊಳ್ಬೇಕು. ನೀವು ತಾಮ್ರದ ಕಾಯಿನ್ಸ್ ಕೂಡ ಬರುತ್ತೆ ನಿಮಗೆ. ಇದನ್ನು ಗ್ರಂಥಿಕೆ ಅಂಗಡಿಯಲ್ಲಿ ಕೂಡ ನೀವು ತೆಗೆದುಕೊಳ್ಬೋದು. ಮತ್ತು ಅದೇನಾದರೂ ನಿಮಗೆ ಸಿಗಲಿಲ್ಲ ಅಂದಾಗ ನೀವು ಒಂದು ನಾಣ್ಯವನ್ನು, ಅಂದರೆ ಈ ಹಿತ್ತಾಳೆ ನಾಣ್ಯಗಳು ಬರುವಂಥದ್ದಾಗಿರ್ಬೋದು, ನೀವು ಅದನ್ನು ಕೂಡ ತೆಗೆದುಕೊಳ್ಬೋದು. ಅಥವಾ ತಾಮ್ರದ ತುಂಡು ಸಿಗುತ್ತೆ ಅಂದರೆ ನೀವು ಒಂದು ತಾಮ್ರದ ತುಂಡನ್ನು ತೆಗೆದುಕೊಳ್ಬೋದು. ನಂತರ ಅಕ್ಷತೆಯನ್ನು ಹಾಕಿ ಅದನ್ನು ಗಂಟು ಕಟ್ಟಿ ನೀವು ಲಕ್ಷ್ಮಿಯ ವಿಗ್ರಹ ಅಥವಾ ಒಂದು ಫೋಟೋ ಮುಂದೆ ಇಟ್ಟು ಧೂಪ ದೀಪಗಳಿಂದ ಪೂಜೆಯನ್ನು ಮಾಡಬೇಕು. ಇಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂತ ಹೇಳೋದಾದರೆ, ಫೋಟೋ ಆಗಲಿ ಅಥವಾ ವಿಗ್ರಹವನ್ನಾಗಲಿ ನೀವಿಟ್ಟಿದ್ರೆ ಅದರ ಪಕ್ಕದಲ್ಲಿ ಮೊದಲು ಗಣಪತಿಯ ಪೂಜೆಯನ್ನು ಮಾಡಿಕೊಳ್ಬೇಕು. ಗಣಪತಿಗೆ 21 ನಾಮಗಳನ್ನು ಹೇಳಿ ಅಥವಾ ಓಂ ಗಂ ಗಣಪತಯೇ ನಮಃ ಈ ಒಂದು ಮಂತ್ರವನ್ನು 21 ಬಾರಿ ಹೇಳಿ ನಮಸ್ಕಾರವನ್ನು ಮಾಡಿಕೊಂಡು ಗಣಪತಿಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ಯಾವ ವಿಚಾರವಾಗಿ ಯಾರನ್ನು ಕರೆದು ನೀವು ಆರಾಧನೆಯನ್ನು ಮಾಡ್ತಿದ್ದೀರಾ, ಯಾವ ಉದ್ದೇಶಕ್ಕಾಗಿ ಈ ಒಂದು ತಂತ್ರ ಪರಿಹಾರವನ್ನು ಮಾಡ್ತಿದ್ದೀರಾ ಅಂತ ಹೇಳಿ ಗಣಪನಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಅದಾದ ನಂತರ ನಿಮ್ಮ ಕುಲದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಂತರ ಮನೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಅದಾದ ನಂತರ ನಿಮ್ಮ ಗುರುಗಳಲ್ಲಿ ಮತ್ತು ಇನ್ನೂ ವಿಶೇಷವಾಗಿ ಗ್ರಾಮ ದೇವತೆಯಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ನಂತರ ನಿಮ್ಮ ತಂದೆ ತಾಯಿಗಳನ್ನು ನೆನೆಸ್ಕೊಂಡು ಅದಾದ ನಂತರ ಲಕ್ಷ್ಮೀನಾರಾಯಣ ಅಂದರೆ ಲಕ್ಷ್ಮಿಯ ಯಾವುದೇ ಪರಿಹಾರವನ್ನು ಮಾಡೋಕ್ಕೂ ಮುಂಚೆ ನಾರಾಯಣನನ್ನು ನೀವು ನೆನೆದು ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಎರಡರಲ್ಲಿ ಯಾವುದಾದರೂ ಒಂದು ಮಂತ್ರವನ್ನು ಮೊದಲು 21 ಬಾರಿ ಗಣಪತಿ ಮಂತ್ರ, ಇದಾದ ನಂತರ ನೀವು 108 ಬಾರಿ ಒಂದು ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಅಂತ ವಿಷ್ಣುವಿನ ಯಾವುದಾದ್ರೂ ಒಂದು ಮಂತ್ರವನ್ನು ಹೇಳಿ ವಿಷ್ಣುವಿನಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಅಂದರೆ ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಈ ಒಂದು ತಂತ್ರ ಪರಿಹಾರವನ್ನು ಮಾಡ್ತಿದ್ದೀನಿ. ಹಾಗಾಗಿ ನನಗೆ ಇದರ ಒಂದು ಸಂಪೂರ್ಣ ಅನುಗ್ರಹ, ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಕೇಳಿಕೊಂಡು ನೀವು ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಅದಾದ ನಂತರ ನೀವು ಲಕ್ಷ್ಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ನಿಮ್ಮ ಹೆಸರು ಅಥವಾ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರವನ್ನು ಹೇಳಿ, ಅಥವಾ ಗೊತ್ತಿಲ್ಲ ಅಂತಂದರೂ ಕೂಡ ನಿಮ್ಮ ಹೆಸರನ್ನು ಹೇಳಿ, ಮತ್ತು ಯಾವ ದಿನ ಮಾಡ್ತಿದ್ದೀರಾ ಅಂದರೆ ಅವತ್ತು ಶುಕ್ರವಾರ ಆಚರಣೆಯನ್ನು ಮಾಡ್ತಿರೋದ್ರಿಂದ ಈ ಒಂದು ಶುಕ್ರವಾರದ ದಿನ ಆಷಾಢ ಶುಕ್ರವಾರದ ಪ್ರಯುಕ್ತವಾಗಿ ಲಕ್ಷ್ಮೀ ಪ್ರಾಪ್ತಿಗಾಗಿ ಈ ಒಂದು ಸರಳವಾಗಿ ತಂತ್ರ ಪರಿಹಾರವನ್ನು ಪೂಜೆ
ಇತ್ಯಾದಿಗಳನ್ನು ನಾನು ಮಾಡ್ತಿದ್ದೀನಿ, ನೀವೇನು ಆಚರಣೆಯನ್ನು ಮಾಡ್ತೀರಲ್ವ ಅದನ್ನು ಹೇಳ್ಕೊಳ್ಬೇಕು. ಈ ರೀತಿಯಾಗಿ ಹೇಳಿ ಲಕ್ಷ್ಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನೀವು ಧೂಪ ದೀಪ ಮತ್ತು ಸರಳವಾಗಿ ತುಪ್ಪದಲ್ಲಿ ಮಾಡಿರುವಂಥ ನೈವೇದ್ಯವನ್ನು ಲಕ್ಷ್ಮಿಗೆ ಸಮರ್ಪಣೆಯನ್ನು ಮಾಡಬೇಕು. ತುಪ್ಪದಲ್ಲಿ ಮಾಡಿರುವಂಥ ಸಿಹಿ ನೈವೇದ್ಯ ಬಹಳ ಶ್ರೇಷ್ಠ. ಲಕ್ಷ್ಮಿಗೆ ಯಾವತ್ತೂ ಕೂಡ ಸಿಹಿ ನೈವೇದ್ಯಗಳನ್ನು ಸಮರ್ಪಣೆಯನ್ನು ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ತುಪ್ಪವನ್ನು ಬಳಸಿ ನೈವೇದ್ಯವನ್ನು ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಬಳಿ ಫೋಟೋ ಅಥವಾ ವಿಗ್ರಹ ಇದ್ದರೆ ಮೊದಲು ಗಂಧ ಲೇಪನವನ್ನು ಮಾಡಿ ನಂತರ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಪರಿಮಳ ಪುಷ್ಪದ ಸಮರ್ಪಣೆಯನ್ನು ಮಾಡಬೇಕು. ಜೊತೆಗೆ ತುಳಸಿಯನ್ನು ಇಟ್ಟು ಪೂಜೆಯನ್ನು ಮಾಡಿದ್ರೆ ಬಹಳ ವಿಶೇಷ. ನಾರಾಯಣನ ಫೋಟೋ ಇದೆ ಅಂತಂದರೆ ನೀವು ಅದನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು. ಅಥವಾ ಬರೀ ಲಕ್ಷ್ಮೀ ವಿಗ್ರಹ ಅಥವಾ ಬರೀ ಲಕ್ಷ್ಮೀ ಫೋಟೋ ಇದೆ ಅಂದರೆ ನೀವು ಆ ರೀತಿಯಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ನಂತರ ಲಕ್ಷ್ಮಿಗೆ ಧೂಪವನ್ನು ಮಾಡಬೇಕು ಮತ್ತು ತುಪ್ಪದ ದೀಪಗಳನ್ನು ಬೆಳಗಿಸ್ಬೇಕು. ಇದು ಬಹಳ ವಿಶೇಷವಾಗಿರುವಂಥದ್ದು. ಈ ರೀತಿಯಾಗಿ ದೀಪವನ್ನು ಮಾಡಿ ನಂತರ ದೇವಿಯ ಮುಂದೆ ಕುಳಿತುಕೊಂಡು ಓಂ ಶ್ರೀಂ ಶ್ರೀಯೈ ನಮಃ ಈ ಒಂದು ಮಂತ್ರವನ್ನು ಯಥಾಶಕ್ತಿ ನೀವು ಈ ಒಂದು 4 ವಾರಗಳು ಕೂಡ ನಾನು ಆಚರಣೆಯನ್ನು ಮಾಡ್ತೀನಿ ಅಂತ ಹೇಳಿ ಒಂದು ಬಾರಿನೇ ಸಂಕಲ್ಪವನ್ನು ಮಾಡ್ಕೊಳ್ಬೋದು. ಅಥವಾ ನೀವು ಪ್ರತಿ ಬಾರಿ ನೀವು ಸಂಕಲ್ಪವನ್ನು ಮಾಡಿಕೊಂಡ್ರೆ ಬಹಳ ಉತ್ತಮ. ಪ್ರತಿ ಒಂದು ಶುಕ್ರವಾರನೂ ಕೂಡ ನೀವು ಸಂಕಲ್ಪವನ್ನು ಮಾಡಿ ಈ ಒಂದು ಮಂತ್ರವನ್ನು ಆ ಒಂದು ಏನು ನೀವು ವಸ್ತ್ರದಲ್ಲಿ ಬಟ್ಟೆಯನ್ನು ಈ ಎಲ್ಲ ವಸ್ತುಗಳನ್ನು ಹಾಕಿ ಕಟ್ಟಿರ್ತೀರ ಗಂಟನ್ನು, ಅದನ್ನು ಲಕ್ಷ್ಮಿಯ ಬಳಿ ಇಟ್ಟು ಪೂಜೆಯನ್ನು ಮಾಡಿ ಹೂವನ್ನು ಬದಲಾವಣೆ ಮಾಡಿ ನೀವು ಮಂತ್ರವನ್ನು ಹೇಳ್ಬೋದು. ವಿಶೇಷವಾಗಿ ಶುಕ್ರವಾರ ತಪ್ಪಿಸಬೇಡಿ. ಶುಕ್ರವಾರ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ದೇವಿಗೆ ಪೂಜೆಯನ್ನು ಮಾಡಿಕೊಂಡು ಸಿಹಿ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿ ವಿಶೇಷವಾಗಿ ಓಂ ಶ್ರೀಂ ಶ್ರೀಯೈ ನಮಃ ಈ ಒಂದು ಮಂತ್ರವನ್ನು 108 ಬಾರಿ ಅಥವಾ ನೀವು 1008 ಬಾರಿ ನೀವು ಪಠಣೆಯನ್ನು ಮಾಡಿಕೊಳ್ಬೋದು. ಈ ಒಂದು ಮಂತ್ರವನ್ನು ಹೇಳಿ ನಂತರ ಆ ಒಂದು ಗಂಟು ಏನು ಕಟ್ಟಿರ್ತೀರ ಅದನ್ನು ಪೂಜೆ ಎಲ್ಲ ಆದ ನಂತರ ನೀವು ಅದನ್ನು ರಾತ್ರಿ ಈ ಶುಕ್ರವಾರದ ಪೂಜೆ ಎಲ್ಲ ಆದ ನಂತರ ನೀವು ತಿಜೋರಿಯಲ್ಲಿ ತೆಗೆದುಕೊಂಡು ಹೋಗಿ ಅವತ್ತಿನ ದಿನ ರಾತ್ರಿ ಇಡಬಹುದು. ನಂತರ ಅಂದರೆ ಮತ್ತೆ ಮುಂದಿನ ವಾರ ನೀವು ಪೂಜೆಯನ್ನು ಮಾಡ್ಕೊಳ್ತೀರಾ ಅಂದರೆ ಮತ್ತೆ ಅದನ್ನೇ ತೆಗೆದುಕೊಂಡು ಬಂದು ಇದೇ ಪ್ರಕಾರವಾಗಿ ಪೂಜೆಯನ್ನು ಮಾಡಿ ಲಕ್ಷ್ಮಿಯ ಮಂತ್ರವನ್ನು ಹೇಳಿ ಮತ್ತೆ ತೆಗೆದುಕೊಂಡು ಹೋಗಿ ತಿಜೋರಿಯಲ್ಲಿ ಇಡುವಂಥದ್ದು. ಈ ರೀತಿಯಾಗಿ ಸರಳವಾಗಿ ತಂತ್ರ ಪರಿಹಾರಗಳನ್ನು ಮಾಡಿ ತಂತ್ರ ಭಾಗದ ಪರಿಹಾರ ಆದರೆ ನೀವು ಆಷಾಢ ಶುಕ್ರವಾರದಲ್ಲಿ ಅಥವಾ ಪ್ರತಿ ಶುಕ್ರವಾರ ಈ ಒಂದು ಆಚರಣೆಯನ್ನು ದಿನನಿತ್ಯ ನಿಮ್ಮ ಜೀವನದಲ್ಲಿ ಅದನ್ನು ಬಳಕೆಯನ್ನು ಮಾಡ್ಕೊಳ್ಳಿ. ಬಹಳಷ್ಟು ಸುಧಾರಣೆಗಳನ್ನು ಕಾಣ್ತೀರಾ. ಅದರಲ್ಲೂ ವಿಶೇಷವಾಗಿ ಈ ಒಂದು ಆಷಾಢ ಮಾಸದಲ್ಲಿ ನಂತರ ಶ್ರಾವಣ ಮಾಸ ಏನು ಬರುತ್ತೆ ಈ 2 ಮಾಸಗಳನ್ನು ನೀವು ಲಕ್ಷ್ಮೀ ದೇವಿಯ ಆರಾಧನೆಗೆ ಅಂತ ಹೇಳಿ ಮುಡಿಪಿಟ್ಟು ನೀವು ಈ ಒಂದು ಪರಿಹಾರಗಳನ್ನು ಮಾಡಿ ನೋಡಿ. ಈ 2 ತಿಂಗಳುಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ಕಾಣುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಯಾಕಂದರೆ ನಾವೇನಾದರೂ ಒಂದು ಪರಿಹಾರಗಳನ್ನು ಮಾಡಬೇಕಾದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಫಾಲೋ ಮಾಡ್ತಾ ಹೋದಾಗ ಖಂಡಿತವಾಗ್ಲೂ ನಂಬಿಕೆ ಇಟ್ಟು ಆಚರಣೆಯನ್ನು ಮಾಡಿದಾಗ ನಮಗೆ ನಮ್ಮ ತೊಂದರೆಗಳು ಕಂಪ್ಲೀಟಾಗಿ ನಿವಾರಣೆ ಆಗುತ್ತಾ ಅಂದರೆ ಇಲ್ಲ. ಆದರೆ ಅದನ್ನು ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ನಾವು ಕಾಣೋಕ್ಕೆ ನಮಗೆ ಅವಕಾಶಗಳು ಒದಗಿ ಬರುತ್ತೆ. ಇನ್ನು ನಾನು ಯಾವಾಗಲೂ ಹೇಳೋ ಹಾಗೆ ಮನೆಯಲ್ಲೇ ಕುಳಿತುಕೊಂಡು ಏನೂ ಕೆಲಸ ಮಾಡದೆ ಬರೀ ಲಕ್ಷ್ಮೀ ಪೂಜೆ ಲಕ್ಷ್ಮೀ ಮಂತ್ರವನ್ನು ಹೇಳಿದ್ರೆ ದುಡ್ಡು ಬರುತ್ತಾ ಅಂದರೆ ಖಂಡಿತ ಇಲ್ಲ. ನಿಮ್ಮ ಪ್ರತಿಫಲ ಅಂದರೆ ನಿಮ್ಮ ಏನು ಶ್ರಮ ನೀವೇನು ಪಡ್ತೀರಾ ಅದಕ್ಕೆ ಪ್ರತಿಫಲ ಸಿಗುತ್ತೆ. ಕೆಲವೊಬ್ಬರು ಕಷ್ಟಪಡ್ತಾನೇ ಇದ್ರೂ ಕೂಡ ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಬೆನಿಫಿಟ್ಗಳಾಗ್ತಿರೋಲ್ಲ. ಆದರೆ ನಾವು ಈ ರೀತಿ ಸರಳವಾಗಿ ತಂತ್ರ ಪರಿಹಾರಗಳನ್ನು ಮಾಡೋದಾಗಿರಲಿ ಅಥವಾ ಮಂತ್ರಗಳನ್ನು ಹೇಳೋದಾಗಿರಲಿ ಕೆಲವೊಂದು ಆಚರಣೆಗಳನ್ನು ಮಾಡೋದ್ರಿಂದ ಆ ಒಂದು ಬ್ಲಾಕೇಜಸ್ ಅಂತ ಏನಿರುತ್ತೆ ಅಂದರೆ ಅಡೆತಡೆಗಳು ಅನ್ನೋದೇನಿರುತ್ತೆ ಅದು ನಿವಾರಣೆಯಾಗಿ ನಮಗೆ ಅವಕಾಶಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿಯೇ ನಾವು ಈ ರೀತಿ ಸರಳವಾಗಿ ಹಬ್ಬ ವ್ರತ ಆಚರಣೆಗಳನ್ನು ಮಾಡ್ಕೊಳ್ಬೇಕು. ಬದಲಾಗಿ ನಾವು ಎಲ್ಲ ಕೆಲಸಗಳನ್ನು ಬಿಟ್ಟು ಕೂತ್ಕೊಂಡು ಹೋಮ ವ್ರತ ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ಅದರ ಯಾವುದೇ ರಿಸಲ್ಟ್ಗಳು ಕೂಡ ನಮಗೆ ಸಿಗೋಲ್ಲ. ಇದಾದ ನಂತರ ನೀವು ಈ ಒಂದು ಶುಕ್ರವಾರಗಳಲ್ಲಿ ಪ್ರತಿನಿತ್ಯ ಮನೆಯಲ್ಲಿ ಲಕ್ಷ್ಮೀ ನಾರಾಯಣ ಹೃದಯವನ್ನು ಅಂದರೆ ಪ್ರತಿ ಶುಕ್ರವಾರ ನಾರಾಯಣ ಹೃದಯವನ್ನು ಕೇಳೋವಂಥದ್ದಾಗಿರ್ಬೋದು, ಲಕ್ಷ್ಮೀ ಹೃದಯ ಸ್ತೋತ್ರವನ್ನು ಶ್ರದ್ಧೆಯಿಂದ ಪಠಣೆಯನ್ನು ಮಾಡಬಹುದು. ಅದರ ಒಂದು ಪಠಣೆಯನ್ನು ಮಾಡುವಂಥ ವಿಧಾನ ಅಂದ್ರೂ ಕೂಡ ನಾನು ಈಗಾಗಲೇ ಯಾವ ರೀತಿ ನಿಮಗೆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ಯಾವ ರೀತಿ ಸಂಕಲ್ಪಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಅದೇ ಪ್ರಕಾರವಾಗಿ ಸಂಕಲ್ಪವನ್ನು ಮಾಡಿ ನೀವು ಪಠಣೆಯನ್ನು ಕೂಡ ಮಾಡಬಹುದು. ಅಥವಾ ವಿಶೇಷವಾಗಿ ಮಹಾಲಕ್ಷ್ಮಾಷ್ಟಕ ಸ್ತೋತ್ರ ಇದು ಎಲ್ರಿಗೂ ಕೂಡ ಹೇಳುವಂಥ ಅಂದರೆ ಎಲ್ರಿಗೂ
ಸುಲಭವಾಗಿ ಹೇಳುವಂಥ ಸ್ತೋತ್ರ ಆಗಿರೋದ್ರಿಂದ ಈ ಒಂದು ಸ್ತೋತ್ರವನ್ನು ಪ್ರತಿ ಶುಕ್ರವಾರ ಹೇಳಿ ನೋಡಿ. ವಿಶೇಷವಾಗಿ ಯಾವ ಸಮಯಗಳಲ್ಲಿ ನಾವು ಮಾಡ್ಕೊಳ್ಬೇಕು ಅಂದರೆ, ನೀವು ಈ ಒಂದು ಆಷಾಢ ಮಾಸದಿಂದ ಪ್ರಾರಂಭ ಮಾಡಿ ಅಥವಾ ಶ್ರಾವಣ ಮಾಸದಲ್ಲೂ ಕೂಡ ನೀವು ಹೇಳ್ಬೋದು, ಅಥವಾ ಪ್ರತಿ ಶುಕ್ರವಾರಗಳಲ್ಲೂ ಕೂಡ ನಾನೀಗ ಹೇಳುವಂಥ ರೀತಿಯಲ್ಲಿ ನೀವು ಹೇಳ್ತಾ ಹೋದರೆ ಬಹಳ ಒಳ್ಳೆಯದು. ಯಾವ ಒಂದು ಸಮಯದಲ್ಲಿ ಮಾಡಬೇಕು, ಜೊತೆಗೆ ಈ ಒಂದು ತಂತ್ರ ಪರಿಹಾರವನ್ನು ಈ ಆಷಾಢ ಮಾಸದಲ್ಲಿ ಶುಕ್ರವಾರ ಯಾವ ಹೊತ್ತಿನಲ್ಲಿ ಮಾಡಿಕೊಳ್ಬೇಕು ಅಂತಂದರೆ, ಬೆಳಗ್ಗೆ ವಿಶೇಷವಾಗಿ 6:30ಯಿಂದ 7:30 ಒಳಗಾಗಿ ಈ ತಂತ್ರ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ. ಮಂತ್ರ ಜಪ ಆಗಿರಲಿ ಅಥವಾ ಲಕ್ಷ್ಮೀ ಪೂಜೆಯನ್ನು ಈ ಸಮಯದ ಒಳಗಾಗಿ ನೀವು ಮಾಡಿಕೊಳ್ಬೇಕು. ಇದಾದ ನಂತರ ವಿಶೇಷ ಸಮಯ ಅಂದರೆ ಲಕ್ಷ್ಮೀ ದೇವಿಗೆ ಸಂಜೆ ಹೊತ್ತಿನ ಪೂಜೆ. ಹಾಗಾಗಿ ಸಂಜೆ 6:30ಯಿಂದ 7:30 ಒಳಗಾಗಿ ಮಹಾಲಕ್ಷ್ಮಿಗೆ ನೀವು ಈ ಒಂದು ಮಂತ್ರಗಳನ್ನು ಹೇಳುವಂಥದ್ದಾಗಿರ್ಬೋದು, ಅಥವಾ ಮನೆಯಲ್ಲಿ ನಿಮಗೆ ಉಚ್ಚಾರಣೆ ಬರಲಿಲ್ಲ ಅಂದರೆ ಯೂಟ್ಯೂಬ್ಗಳಲ್ಲಿ ಹಾಕಿ ಕೇಳುವಂಥದ್ದನ್ನು ಪ್ರಾರಂಭ ಮಾಡಿ ನೋಡಿ. ಮನೆಯಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನೋಡಬಹುದು. ಇನ್ನು ಕಡೆಯ ಒಂದು ಮಾಹಿತಿ ಏನು ಅಂದರೆ, ಬಹಳಷ್ಟು ಜನ ಈ ಒಂದು ಆಷಾಢ ಮಾಸದಲ್ಲಿ ಗುಪ್ತ ನವರಾತ್ರಿ ಆಚರಣೆಯನ್ನು ಮಾಡ್ತಿದ್ದೀರಾ. ನಾನೀಗ ಹೇಳುವಂಥದ್ದಂದರೆ, ನನ್ನ ಗುರುಗಳಿಂದ ನಾನು ತಿಳಿದುಕೊಂಡಿರುವಂಥದ್ದು, ಗುಪ್ತ ನವರಾತ್ರಿ ಎಲ್ಲರೂ ಕೂಡ ಆಚರಣೆ ಮಾಡುವಂಥದ್ದಲ್ಲ. ವಿಶೇಷವಾಗಿ ವಾರಾಹಿ ದೇವಿಯ ಆರಾಧನೆಯನ್ನು ಮಾಡುವಂಥದ್ದಾಗಿರ್ಬೋದು, ವಾರಾಹಿ ಸಾಧನೆಗಳನ್ನು ಮಾಡುವಂಥದ್ದಾಗಿರ್ಬೋದು, ಸಾಧಕರು ಆಚರಣೆಯನ್ನು ಮಾಡಿಕೊಂಡ್ರೆ ಉತ್ತಮ. ಅಂದರೆ ಗುರುಮುಖೇನವಾಗಿ ಒಂದು ದೀಕ್ಷೆಯನ್ನು ತೆಗೆದುಕೊಂಡಿರ್ತಾರೆ, ಮಂತ್ರ ಜಪಗಳನ್ನು ಮಾಡ್ತಿರ್ತಾರೆ, ಅದೇ ನಿಯಮದ ಪ್ರಕಾರವಾಗಿ ಅವರ ಆಚರಣೆಗಳನ್ನು ಮಾಡ್ಕೊಳ್ತಿರ್ತಾರೆ. ನಾವು ಸಾಂಸಾರಿಕ ಜೀವನದಲ್ಲಿದ್ದು ನಮಗೆ ಸರಿಯಾಗಿ ಗೊತ್ತಿಲ್ಲದೆ ಹೇಗೆಂದರೆ ಹಾಗೆ ವಿಶೇಷವಾಗಿ ವರಾಹಿ ದೇವಿಯನ್ನು ಆರಾಧನೆಯನ್ನು ಮಾಡುವಂಥದ್ದಾಗಿರಲಿ ಅಥವಾ ಗುಪ್ತ ನವರಾತ್ರಿಯ ಆರಾಧನೆಯನ್ನು ಮಾಡುವಂಥದ್ದನ್ನು ಮಾಡಬೇಡಿ. ಸಾಧ್ಯವಾದಷ್ಟು ಲಕ್ಷ್ಮಿ ಆರಾಧನೆಗಳನ್ನು ಮಾಡ್ಕೊಳ್ಳಿ, ಅಥವಾ ದುರ್ಗಾದೇವಿ ಅಂದರೆ ಚಾಮುಂಡೇಶ್ವರಿ ತಾಯಿಯ ಆರಾಧನೆಯನ್ನು ಕೂಡ ಮಾಡ್ಬೋದು. ಯಾವ ರೀತಿ ಆರಾಧನೆ ಮಾಡ್ಬೋದು ಅಂದರೆ, ಚಾಮುಂಡಿ ದೇವಿಯ ಸರಳವಾಗಿರುವಂಥ ದುರ್ಗೆ ಮಂತ್ರಗಳನ್ನು ಬೆಳಗ್ಗೆ ಹೊತ್ತಿನಲ್ಲದೆ ಸಂಜೆ ಹೊತ್ತಿನಲ್ಲಿ ಮಾತ್ರ ನೀವು ಶುಕ್ರವಾರ ಸಂಜೆ 6:30ಯಿಂದ 7:30 ಒಳಗಾಗಿ ಮಾತ್ರ ದುರ್ಗಾ ಮಂತ್ರ ಅಥವಾ ದುರ್ಗಾ ಸ್ತೋತ್ರಗಳನ್ನು ನೀವು ಹೇಳುವಂಥದ್ದನ್ನು ಪ್ರಾರಂಭ ಮಾಡಿ. ವಿಶೇಷವಾಗಿ ಲಕ್ಷ್ಮಿ ಮತ್ತು ದುರ್ಗೆ ದೇವಿಗೆ ಕುಂಕುಮಾರ್ಚನೆಗಳನ್ನು ಮಾಡಿ. ಎಷ್ಟು ಕುಂಕುಮಾರ್ಚನೆಗಳನ್ನು ಮಾಡ್ತೀರಾ ದೇವಿಗೆ ಅಷ್ಟು ಬಹಳನೇ ಪ್ರೀತಿ. ಮನೆಯಲ್ಲಿ ನಿಮಗೆ ಉಚ್ಚಾರಣೆ ಬರುತ್ತೆ ಅಂದರೆ ಅರ್ಚನೆಗಳನ್ನು, ನಾಮಾರ್ಚನೆಗಳನ್ನು ಮಾಡಿ, ಅಥವಾ ಸಾಧ್ಯ ಆಗಲ್ಲ ಅಂದರೆ ಯೂಟ್ಯೂಬ್ಗಳಲ್ಲಿ ಹಾಕಿ ಕುಂಕುಮಾರ್ಚನೆಗಳನ್ನು ಕೂಡ ನೀವು ಮಾಡ್ಬೋದು. ಈ ರೀತಿಯಾಗಿ ಸರಳವಾಗಿ ಈ ಒಂದು ಆಷಾಢ ಮಾಸದಲ್ಲಿ ಲಕ್ಷ್ಮಿಯ ಅನುಗ್ರಹ ಹಾಗೆ ದುರ್ಗೆಯ ಅನುಗ್ರಹವನ್ನು ನೀವು ಪಡೆದುಕೊಳ್ಬೋದು. ಇನ್ನು ದುರ್ಗಾದೇವಿಗೂ ಕೂಡ ಅಷ್ಟೇ, ಬೆಲ್ಲದ ಅನ್ನ, ನಾವು ಗೂಢಾನ್ನ ಅಂತ ಕೂಡ ಹೇಳ್ತೀವಿ. ಮಹಾದುರ್ಗೆಗೆ ಹಾಗೆ ಮಹಾಲಕ್ಷ್ಮಿಗೆ, ವಿಶೇಷವಾಗಿ ಮಹಾಲಕ್ಷ್ಮಿಗೆ ತುಪ್ಪದಲ್ಲಿ ನಾವು ಸಿಹಿ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಬೇಕು. ಇನ್ನು ದುರ್ಗಾದೇವಿಗೆ ಬೆಲ್ಲದ ಅನ್ನವನ್ನು ದೇವಿಗೆ ನೈವೇದ್ಯವಾಗಿ ಸಮರ್ಪಣೆಯನ್ನು ಮಾಡಿದ್ರೆ ಬಹಳ ವಿಶೇಷ. ಈ ಒಂದು ಆಷಾಢ ಮಾಸದಲ್ಲಿ ಮನೆಯಲ್ಲಿ ಈ ರೀತಿ ಸರಳವಾಗಿ ಸರಳ ತಂತ್ರ ಪರಿಹಾರವನ್ನು ಮಾಡಿ ಹಾಗೆ ಸರಳವಾಗಿ ಪೂಜೆಗಳನ್ನು ಮಾಡ್ಕೊಳ್ಬೋದು. ಇನ್ನೇನಾದರೂ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೌಟ್ಸ್ಗಳಿದ್ರೆ ನೀವು ಕಮೆಂಟ್ ಮಾಡಿ. ಹಾಗೆ ಶಾಸ್ತ್ರೋಕ್ತವಾಗಿ ಯಾರು ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀರಾ ದಿನ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಮಾಹಿತಿಯನ್ನು ನೋಡಿ ನೀವು ಆಚರಣೆಯನ್ನು ಮಾಡಿ. ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.